ವೆಲ್ಕಮ್ ಟು ನ್ಯೂ ವಿಡಿಯೋ ಗೈಸ್. ಫಸ್ಟ್ ಆಫ್ ಆಲ್ ಇವತ್ತು ಇಂಡಿಯಾಗೆ ಇವತ್ತು ಇಂಡಿಯಾ ವರ್ಸಸ್ ಐರ್ಲೆಂಡ್ ಫಸ್ಟ್ ಮ್ಯಾಚ್ ಇತ್ತು T20 ವರ್ಲ್ಡ್ ಕಪ್ದಾಗ. ಇಂಡಿಯಾ ಗೆದ್ದು. ಸೊ ಈ ಮ್ಯಾಚ್ದು ಫಸ್ಟ್ ಪ್ರಿವ್ಯೂ ಮಾಡೋಣ. ಏನೇನಾಯಿತು ಏನೇನಿಲ್ಲ ಇಡೀ ಮ್ಯಾಚ್ದಾಗ ಯಾವ ಥರ ಪಿಚ್ ಬಿಹೇವ್ ಆಯಿತು, ಯಾವ ಥರ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡಿದ್ರು, ಇದು ಗುಡ್ ಸೈನು ಬ್ಯಾಡ್ ಸೈನು ಕ್ರಿಕೆಟ್ ವರ್ಲ್ಡ್ ಕಪ್ಪಿಗೆ ಎಂಬುದನ್ನು ಈ ವಿಡಿಯೋದಾಗ ಕ್ಲಿಯರ್ ಕಟ್ಟಾಗಿ ಅನಲೈಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಟಾಸ್ ಗೆದ್ರು ನಮ್ಮ ರೋಹಿತ್ ಶರ್ಮಾ. ಫೀಲ್ಡಿಂಗ್ ತಗೊಂಡು, ಯಾಕಂತಂದ್ರೆ ಪಿಚ್ಚು ಹೊಸದಾಗೈತಿ, ಯಾವ ಥರ ಹೇಗೆ ಬಿಹೇವ್ ಆಗುತ್ತಂತ ಏನೋ ಅನಲೈಸ್ ಮಾಡೋನು. ಫೀಲ್ಡಿಂಗ್ ಮಾಡಿದ್ರೆ ಗೊತ್ತಾಗತ್ತಂತ ಫೀಲ್ಡಿಂಗ್ ತಗೊಂಡ್ರು. ಸೊ ಗೊತ್ತಾಯ್ತು, ಮೊದಲೇ ಅನಲೈಸ್ ಇತ್ತು, ಭಾಳ ಜನ ಮಾಡಿದ್ರು ಇದು ಪಿಚ್ಚು ಸ್ವಲ್ಪ ಡಿಫ್ರೆಂಟ್ ಬಿಹೇವ್ ಆಗುತ್ತೆ, ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಲ್ಲ ಅಂತ ಮುಂಚೆನೆ ಅನಲೈಸ್ ಆಗಿತ್ತು ಭಾಳ. ಬಟ್ ಇದೊಂದು ಸತಿ ಏನು ಪ್ರಾಕ್ಟಿಕಲ್ ಆಗಿ ಇನ್ ರಿಯಾಲಿಟಿ ಒಳಗೆ ನೋಡಿದ್ರೆ ಪಿಚ್ ಅದೇ ಥರನೇ ಬಿಹೇವ್ ಆಯ್ತು. ಬ್ಯಾಟಿಂಗ್ ಫ್ರೆಂಡ್ಲಿ ಇಲ್ಲ, ಪ್ಯೂರ್ಲಿ ಬಾಲಿಂಗ್ ಫ್ರೆಂಡ್ಲಿ ಪಿಚ್. ಯಾಕಂತಂದ್ರೆ ಎಷ್ಟು 100 ರನ್ ಒಳಗೆ ಆಲ್ಔಟ್ ಆಗೋದು T20 ಗೇಮಲ್ಲಿ ಅಷ್ಟು ಈಸಿಯಾಗಿ ಯಾರು ಅಂದ್ರೂ ಔಟ್ ಆಗಲ್ಲ ಕ್ರಿಕೆಟ್ದಾಗ. ಸೊ ಆ ಥರ ಬಾಲಿಂಗು ಚಲೋ ಇತ್ತು, ಬರೇ ಪಿಚ್ದೊಂದೇ ಅಲ್ಲ, ಬಾಲಿಂಗು ಚೆನ್ನಾಗಿತ್ತು. ಅದೇ ಥರ ಪಿಚ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ ಪಿಚ್ದಲ್ಲಿ ನಾವು ಬಾಲಿಂಗ್ ಮಾಡ್ತೀವಿ, ಯಾವ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡ್ತೀವಿ ಅವನ್ನ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಬಾಲರ್ಸು ಭಾಳ ಚೆನ್ನಾಗಿ ಬಾಲಿಂಗ್ ಮಾಡೋದು. ಅವ್ರ ಬ್ಯಾಟಿಂಗು ಫಸ್ಟು ಹರ್ಷದೀಪ್ ಪವರ್ ಪ್ಲೇ ಒಳಗೆ 2 ವಿಕೆಟ್ ತೆಗೆದ್ರು. ಆಮೇಲೆ ನೆಕ್ಸ್ಟ್ ಬೂಮ್ರಾ, ಆಮೇಲೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ. ಇದೇ ಥರ ಮತ್ತು ಅಕ್ಷರ್ ಪಟೇಲ್ ಕ್ಯಾಚ್, ಮತ್ತು ಕೀಪಿಂಗು ರಿಷಬ್ ಪಂತ್. ಇದೆಲ್ಲ ಏಕ್ದಮ್ ಏಕ್ ನಂಬರ್. ಕ್ಯಾಪ್ಟನ್ಸಿ ಮೆಚ್ಚಬೇಕಾಗಿ ಭಾಳ ಜನ ಕ್ಯಾಪ್ಟನ್ಸಿ ಅಷ್ಟು ಫೋಕಸ್ ಮಾಡಲ್ಲ, ರಿಸಲ್ಟ್ ಬಂದಾಗ ಅಷ್ಟೇ ಫೋಕಸ್ ಮಾಡ್ತಾರೆ. ಬಟ್ ಕ್ಯಾಪ್ಟನ್ಸಿ ಭಾಳ ಇಂಪಾರ್ಟೆಂಟ್. ಯಾವ ಥರ ಬಾಲರ್ಸ್ ರೊಟೇಷನ್ ಮಾಡಿದ್ರು. ಫಸ್ಟು ಬ್ಯಾಟಿಂಗ್ ಬಂದರು ಪೌಲ್ ಸ್ಟ್ರೇರ್ಲಿಂಗ್, ಕ್ಯಾಪ್ಟನ್ನು ಎತ್ತಿ ಹೊಡ್ಯಾಕೆ ಹೋದ್ರು, ಆಯ್ತು ಕ್ಯಾಚ್, ಆಮೇಲೆ ಬೋಲ್ಡು ರನ್ನು, ಕ್ಯಾಚು, ಬಾಲಿಂಗ್. ಬ್ಯಾಟಿಂಗ್ ಅಷ್ಟಕ್ಕಷ್ಟೇ, ಲಾಸ್ಟಿಗೆ ಇವರು ಏನು ಬಾಲಂಗೋಚಿಗಳು ಬಂದು ಹೊಡೆದ್ರು. ಅದೆಲ್ಲ ಫಸ್ಟ್ ಇನ್ನಿಂಗ್ಸ್ ಆಯಿತು. ಸೆಕೆಂಡ್ ಇನ್ನಿಂಗ್ಸ್ ಬಂದ್ರಪ್ಪ ನಮ್ಮ ಬಾಸ್ ಕೊಹ್ಲಿ ಬಾಸ್ ಆ್ಯಂಡ್ ರೋಹಿತ್ ಬಾಸ್. ವಿರಾಟ್ ಕೊಹ್ಲಿ ಹೊಡಿತಾರೆ ಅಂಬೋದಿತ್ತು, ಬಟ್ ಅದೇ ಹೇಳಿದ್ನಲ್ಲ, ಪಿಚ್ ಅಷ್ಟು ಈಸಿ ಇರಲಿಲ್ಲ, ಬ್ಯಾಟಿಂಗ್ ಫ್ರೆಂಡ್ಲಿ ಅಂತೂ ಪಿಚ್ ಅಲ್ಲ. ಸೊ ಬಾಲ್ ಹೊಡೆದ್ರು ಕೊಹ್ಲಿ, ಎಡ್ಜಾಗಿ ಥರ್ಡ್ ಮ್ಯಾನಿಗೆ ಔಟ್ ಆಯಿತು. ಸೊ ಏನು ತೊಂದರೆ ಇಲ್ಲ, ಆಗುತ್ತೆ, ಯಾರೋ 100% 100% ಕೊಡ್ಲಿಕ್ಕಾಗಲ್ಲ ಎಲ್ಲದಕ್ಕೂ. ಸೊ ನೆಕ್ಸ್ಟ್ ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟರು ಫಸ್ಟ್ ಓವರ್ ಒಳಗೆ ರೋಹಿತ್ ಶರ್ಮಾದು. ಸೊ ಅಲ್ಲಿ ಜೀವದಾನ ಸಿಕ್ತು. ರೋಹಿತ್ ಶರ್ಮಾ ಏನಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ದಾಗ 1-2 ಮ್ಯಾಚ್ ಅಷ್ಟೇ ಆಡಿರೋದು. ಬಂದರು ಇಂಡಿಯಾ ಟೀಮಿಗೆ ಬಂದಿಂದೆ ಫಸ್ಟ್ ಮ್ಯಾಚೇ 50. ಈ ವರ್ಲ್ಡ್ ಕಪ್ದಾಗೂ ಅದೇ ಥರ. ಅದೇನಪ್ಪ, ಈ ಬ್ಲೂ ಜರ್ಸಿ ಮುಂಬೈ ಜರ್ಸಿ ಹಾಕಿದ್ರೆ ಅಷ್ಟಕ್ಕಷ್ಟೇ, ಬಟ್ ಇಂಡಿಯಾ ಜರ್ಸಿ ಹಾಕಿದ್ರೆ ಮನುಷ್ಯ ಬೇರೆ ಥರನೇ ಮಾನ್ಸ್ಟರ್ ಆಗ್ತಾನೆ. ಸೊ ಆ ಥರ ಆಡಿದ್ರು. ಅದಾಗಿಂದ ನೆಕ್ಸ್ಟ್ 1 ವಿಕೆಟ್ ಆದಮೇಲೆ ಪಂತ್ ಬಂದರು. ಪಂತ್ ಅಂತರೂ ಸೆಕ್ಸಿ ಬ್ಯಾಟಿಂಗ್, ಒಂದೇ ಮಾತಾ ಹೇಳ್ಬೇಕಂತ. ಯಾಕಂದ್ರೆ ಏನು ಬ್ಯಾಟಿಂಗ್ ರೀ ಅದು. ಲಾಸ್ಟ್ ಫಿನಿಶ್ ಶಾಟ್ ಅಂತರೂ ಫೇನೆಕ್ಸ್ ಥರ ಇತ್ತು. ಯಾಕಂತಂದ್ರೆ ಏನದು ಶಾಟ್, ಲಾಸ್ಟ್ ಬಾಲ್ ವಿನ್ನಿಂಗ್ ಶಾಟ್ 6, ಲೆಫ್ಟಿ ಇದ್ದಿದ್ದು ರೈಟಿ ತಿರುಗಿಸಿ ಹೊಡೆದ್ನಂದ್ರೂ ನೋನು 6 ಹೋಯ್ತು ತಲೆ ಮೇಲೆ, ಕೀಪರ್ ತಲೆ ಮೇಲೆ. ಈ ಪಿಚ್ಚು ಕ್ರಿಕೆಟಿಂಗ್ ಟರ್ಮ್ಸ್ದಾಗ ಹೇಳ್ಬೇಕಂತಂದ್ರೆ ಎಲ್ಲರೂ ವಿ ಶೇಪ್ದಾಗ ಆಡಂತ ಅಂತಾರೆ ಎಲ್ರಿಗೂ. ಬಟ್ ಈ ಪಿಚ್ದಾಗ ವಿ ಶೇಪ್ ಅಲ್ಲ, ಐ ಶೇಪ್ದಾಗ ಆಡ್ಬೇಕಂತ. ಅಂದ್ರೆ ವಿ ಶೇಪ್ ಅಂದ್ರೆ ಲಾಂಗ್ ಆನು ಲಾಂಗ್ ಆಫ್ ಈ ಥರ ಆಡ್ರಿ ಅಂತ ನಾರ್ಮಲಾಗಿ ಅನಲೈಸ್ ಮಾಡ್ತಾರೆ ಕೋಚಸ್. ಬಟ್ ಈ ಪಿಚ್ಚು 1-1 ಬೌನ್ಸು ಇರೋದ್ರಿಂದ ಐ ಶೇಪ್ ಅಂದ್ರೆ ವಿಕೆಟ್ ಕೀಪರ್ ಹಿಂದ್ಗಡೆ, ವಿಕೆಟ್ ಕೀಪರ್ ಬಾಜುಕು ಈ ಥರ ಆಡಿದ್ರೆ ರನ್ಸ್ ಗಳಿಸ್ಲಿಕ್ಕೆ ಒಂದು ಸ್ಟ್ರಾಟಜಿ ಅಂತ ಹೇಳಿದ್ರು ಭಾಳ ಜನ, ಅನಲೈಸ್ ಮಾಡಿದ್ರು, ಕಮೆಂಟೇಟರ್ಸು ಹೇಳಿದ್ರು ಭಾಳ ಜನ. ಸೊ ಈ ಪಿಚ್ದಾಗ ನೆಕ್ಸ್ಟ್ 9ನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಐತಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೇ ಪಿಚ್ದಾಗ ನಮ್ಮ ಇಂಡಿಯನ್ ಬ್ಯಾಟರ್ಸು ನಸೀಮ್ ಶಾ, ಹ್ಯಾರಿಸ್ ರೌಫ್, ಮೊಹಮ್ಮದ್ ಅಮೀರ್ ಮತ್ತು ಆಫ್ರಿದಿ, ಈ 4 ಘಟಾನುಘಟಿ ಬಾಲರ್ಸ್ನ ಎದುರಿಸ್ಬೇಕು. ನೋಡೋಣ ಹೆಂಗೆ ಎದುರಿಸ್ತಾರೆ ನಮ್ಮ ಬ್ಯಾಟ್ಸ್ಮ್ಯಾನ್ಸ್ ಅಂತ. ಯಾಕಂದ್ರೆ ಎಲ್ರಿಗೂ ಗೊತ್ತು ಐಕಾನಿಕ್ ಮೂಮೆಂಟ್, ಹ್ಯಾರಿಸ್ ರೌಫ್ಗೆ ಕೊಹ್ಲಿ 6 ಹೊಡೆದಿತ್ತು. ಶಾರ್ಟ್ ಆಫ್ ದಿ ಲೆಂತ್ ಬಾಲು ಸ್ಟ್ರೇಟ್ 6 ಹೊಡೆಯೋದು
ಅದು ಇನ್ನೂ ICC ಅದು ಸೈಂಟಿಫಿಕ್ ಹೆಂಗೆ ಸಾಧ್ಯ ಎಂಬುದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಯಾಕಂದ್ರೆ ಶಾರ್ಟ್ ಇಲ್ಲಿ ಬಾಲ್ ಸ್ಟ್ರೇಟ್ ಹೊಡಿಯೋದು ಅಷ್ಟು ಈಸಿ ಇಲ್ಲ. ಸೊ ಆ ಥರ ಐಕಾನಿಕ್ ಮೂಮೆಂಟ್ ಅದಾವೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ನೆಕ್ಸ್ಟ್ ಲೆಟ್ಸ್ ಸಿ ಏನಾಗುತ್ತಂಬುದು. ಯಾಕಂತಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್. ಎಲ್ಲ ಕೆಲಸ ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಜೀರೋ ಆಗಿರುತ್ತೆ ಅವತ್ತು. ಸೋ ಮೆನಿ ಪೀಪಲ್ ನೋಡ್ತಾರೆ ಆ ಮ್ಯಾಚ್. ಸೊ ವೇಟ್ ಮಾಡೋಣ ಆ ಮ್ಯಾಚಿಗೆ, ನಾವು ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ಸೊ ಅದ್ರದ್ದು ಅನಲೈಸ್ ಮಾಡ್ತೀನಿ, ವಿಡಿಯೋ ಬಿಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.